ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. Hello children, I am back. I welcome all the students of 7th standard to today's second language English e-class. Today we are going to continue with the lesson Nest with Grandparents. Children, before we begin the class, please be ready with your textbook, notebook and pen so that you can note down what is being done in today's class. Now let's begin our today's lesson with the glossary words and know the meanings of the new words that we are going to come across in today's lesson. The first word is irritating, meaning impatient. Irritating ಅಂದ್ರೆ ಏನು? ಸಿಟ್ಟಿಗೆ ಎಬ್ಬಿಸುವ. ಯಾವಾಗ ನೋಡಿದ್ರು ಸಿಟ್ಟಾಗಿ ಮಾಡ್ಕೊಂಡಿರ್ತೀರಲ್ವಾ ಮುಖನ ಒಂದೊಂದು ಸಲ ಏನಾದರೂ ತಪ್ಪಾಯಿತು ಅಥವಾ ಯಾರಾದರೂ ಕೋಪ ಪಡಿಸಿದ್ರು ಅಂದರೆ ಸಿಟ್ಟಾಗಿರ್ತೀರ. ನಿಮ್ಮ ಮೂಡ್ ಹೇಗಿರುತ್ತೆ? ಒಂದೇ ಸಿಟ್ಟಾಗಿರುತ್ತೆ ಅಲ್ವಾ? ಅದನ್ನು ನಾವೇನು ಹೇಳ್ತೀವಿ? ಇರಿಟೇಟಿಂಗ್. The next one is bratty, meaning impolite. Bratty ಅಂದರೆ ಏನು? ಈ ಹುಡುಗನ ನೋಡ್ಬೋದು, ಹೇಳಿದ ಮಾತು ಕೇಳೋದೇ ಇಲ್ಲ, ಅಂಥದನ್ನು ಏನು ಹೇಳೋದು? ಪೋರತನ ಅಂತ ಹೇಳ್ತಾರೆ ಅಲ್ವಾ? ನೆಕ್ಸ್ಟ್ ವರ್ಡ್ ಮೂಡ್. ಮೂಡ್ ಈಸ್ ಸ್ಟೇಟ್ ಆಫ್ ಮೈಂಡ್, ಮನಸ್ಥಿತಿ. ಮನಸ್ಥಿತಿ ಅಂದರೆ ನಿಮ್ಮ ಮೂಡ್ ಹೇಗಿರುತ್ತೆ? ಕೆಲವೊಮ್ಮೆ ಖುಷಿಯಾಗಿರ್ತೀರಾ, ಕೆಲವೊಮ್ಮೆ ದುಃಖವಾಗಿರ್ತೀರಾ, ಕೆಲವೊಮ್ಮೆ ಯು ವಿಲ್ ಬಿ ಎಕ್ಸೈಟೆಡ್, sometimes you are very eager, isn't it? Sometimes you are shocked, surprised. These are their state of mind. ಅಂದರೆ ನಿಮ್ಮ ಮೂಡು, ನಿಮ್ಮ ಮನಸ್ಥಿತಿ. The next word is fussy, giving too much importance to small things. ಕೆಲವೊಮ್ಮೆ ನಾವೇನು ಮಾಡ್ತೀವಿ? ಚಿಕ್ಕ ಚಿಕ್ಕ ವಿಷಯಗಳಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ. ಆಗ ಏನಾಗುತ್ತೆ? ನಮ್ಮ ಮನಸ್ಸು ಚಡಪಡಿಸುತ್ತೆ. ಅದನ್ನು ನಾವು ಇಂಗ್ಲೀಷಲ್ಲಿ ಏನು ಹೇಳ್ತೀವಿ? ಫಸಿ. Children, now we have learnt 4 words, which are the words irritated, bratty, mood and fussy. Now let's look at a sentence with all these 4 words. Anjali was in her fussy, irritating, bratty mood. ಯಾವಾಗಲೂ ಅಂಜಲಿಯ ಮೂಡ್ ಹೇಗಿತ್ತು? She was always irritated, bratty and fussy. ಅಂದರೆ ಯಾವಾಗಲೂ ಸಿಟ್ಟಾಗಿ ಕೋಪ ಮಾಡಿಕೊಂಡು ಚಡಪಡಿಸ್ತಾ ಇದ್ಲು. That was her mood. The next word is rude comments, meaning speak badly. ಒರಟಾದ ವ್ಯಾಖ್ಯೆ ಅಂದ್ರೇನು? ಕೆಲವೊಮ್ಮೆ ನಾವು ಕೋಪ ಬಂದಾಗ ಏನು ಮಾಡ್ತೀವಿ? ತುಂಬ ರೂಢಾಗಿ ಮಾತಾಡ್ತೀವಿ. ನಾವು ಏನು ಹೇಳ್ತಾ ಇದ್ದೀವಿ ಅಂತ ಯೋಚನೆ ಮಾಡ್ದಿರ ಕೆಲವೊಮ್ಮೆ ನಾವು ಕೋಪದಲ್ಲಿ ಮಾತಾಡ್ಬಿಡ್ತೀವಿ. ಅದು ಬೇರೆಯವ್ರಿಗೆ ತುಂಬ ಹರ್ಟ್ ಆಗತ್ತೆ. ಅದನ್ನು ನಾವೇನು ಹೇಳ್ತೀವಿ? ರೂಡ್ ಕಾಮೆಂಟ್ಸ್, ಒರಟಾದ ವ್ಯಾಖ್ಯೆ. The sentence is Anjali used to make rude comments. ಅಂಜಲಿ ಹೇಗೆ ಮಾತಾಡ್ತಾ ಇದ್ಲು? ಒರಟಾಗಿ ಮಾತಾಡ್ತಾ ಇದ್ಲು. ಪ್ರಿಟೆಂಡ್, ಫಾಲ್ಸ್ ಅಪಿಯರೆನ್ಸ್ ಆಫ್ ಬೀಯಿಂಗ್. ಅಂದ್ರೇನು? ಪ್ರಿಟೆಂಡ್ ಅಂದರೆ ನಟಿಸೋ. ಇಲ್ಲಿ ನೀವು ಚಿತ್ರದಲ್ಲಿ ನೋಡ್ಬೋದು, ಆ ಹುಡುಗಿ ಏನು ಮಾಡ್ತಾ ಇದ್ದಾಳೆ? ಆಟ ಆಡ್ತಾ ಇದ್ದಾಳೆ. ಆ ಚೇರ್ ಮೇಲೆ 2 ಗೊಂಬೆನ ಕೂರಿಸಿ ಅವ್ರ ಜೊತೆಗೆ ಟೀ ಪಾರ್ಟಿ ಮಾಡ್ತಾ ಇದ್ದಾಳೆ ಅಲ್ವಾ? ಆದರೆ ಅದು ನಿಜನಾ? ಇಲ್ಲ. ಶಿ ಈಸ್ ಓನ್ಲಿ ಡೂಯಿಂಗ್ ಅ ಪ್ರಿಟೆಂಡ್ ಪ್ಲೇ. ಅವಳು ಸುಮ್ಮನೆ ಆ ಗೊಂಬೆಗಳ ಜೊತೆಗೆ ನಟಿಸ್ತಾ ಇದ್ದಾಳೆ. So the word is pretend. Anjali pretended to watch television. ಅಂಜಲಿ ಹೇಗೆ ನಟಿಸ್ತಾ ಇದ್ಲು? ಟಿವಿ ನೋಡ್ತಾ ಇರೋ ಹಾಗೆ ನಟಿಸ್ತಾ ಇದ್ಲು. The next word is glued, to be fixed steadily. To be fixed steadily ಅಂದರೆ ಒಂದೇ ಜಾಗದಲ್ಲಿ ಅಂಟ್ಕೊಂಡಿರೋ ಹಾಗೆ ಕೂತ್ಕೊಂಡಿರೋದು. ಅದನ್ನು ನಾವು ಏನು ಹೇಳೋದು? glued. Anjali was glued to her television. Anjali was glued to her television ಅಂದರೆ ಏನರ್ಥ? ಅವಳು ಟಿವಿಯನ್ನೇ ನೋಡ್ತಾ ಇದ್ಲು. ಎಷ್ಟು ಗಮನ ಕೊಟ್ಟು ನೋಡ್ತಾ ಇದ್ಲು ಅಂದರೆ ಏನೋ ಟಿವಿಗೆ ಹಾಗೇ ಅಂಟ್ಕೊಂಡಿರೋ ಹಾಗೆ ನೋಡ್ತಾ ಇದ್ಲು. The next word is wrath, meaning great anger. ಅಂದರೆ ಏನು? ಬಹಳ ಕೋಪ, ಸಿಟ್ಟು. ಅದನ್ನು ನಾವು ಇಂಗ್ಲೀಷಲ್ಲಿ ಏನು ಹೇಳ್ತೀವಿ? wrath. ಅಂಜಲಿ ವಾಸ್ ಅಫ್ರೇಡ್ ಆಫ್ ಅ ಫಾದರ್ಸ್ wrath. ಅಂಜಲಿಗೆ ಅವರ ತಂದೆಯ ಸಿಟ್ಟು ಅಥವಾ ಕೋಪ ಅಂದರೆ
ಬಹಳ ಭಯ ಇತ್ತು, ತುಂಬ ಭಯ ಇತ್ತು. The next word is awkward, feeling uneasy or difficult. ಕೆಲವೊಮ್ಮೆ ನಮಗೆ ಕೆಲವೊಂದು ಪರಿಸ್ಥಿತಿಗಳಲ್ಲಿ ತುಂಬ ಅನ್ಈಸಿ ಆಗುತ್ತೆ, ಏನೋ ಒಂಥರ ಕಷ್ಟ, ನಮ್ಗೆ ಅಲ್ಲಿ ಆ ಪರಿಸ್ಥಿತಿಯಲ್ಲಿ ಅಲ್ಲಿ ಇರೋದಕ್ಕೆ ಇಷ್ಟ ಆಗೋದಿಲ್ಲ, ಏನೋ ಒಂಥರ ಬೇಜಾರಾಗತ್ತೆ. ಅದನ್ನು ನಾವೇನು ಹೇಳ್ತೀವಿ? ಆಕ್ವರ್ಡ್. ಆಕ್ವರ್ಡ್ಗೆ ಕನ್ನಡದಲ್ಲಿ ಏನು ಹೇಳ್ತೀವಿ? ಪೇಚಿನ ಪರಿಸ್ಥಿತಿ. ದ ಗ್ರ್ಯಾಂಡ್ ಪೇರೆಂಟ್ಸ್ ಅರೈವಲ್ ಮೇಡ್ ಥಿಂಗ್ಸ್ ಆಕ್ವರ್ಡ್ ಅಟ್ ಹೋಮ್. ಅಜ್ಜ ಅಜ್ಜಿ ಬಂದ ಮೇಲೆ ಮನೆಯಲ್ಲಿ ಪರಿಸ್ಥಿತಿ ಹೇಗಾಯಿತು? ಪೇಚಿನ ಪರಿಸ್ಥಿತಿ ಉಂಟಾಯಿತು. ಅಡಿಕ್ಷನ್, ಗೆಟಿಂಗ್ ಯೂಸ್ ಟು ಸಮಥಿಂಗ್. ಅಡಿಕ್ಷನ್ ಅಂದ್ರೇನು? ಚಟ. ಕೆಲವೊಬ್ಬರಿಗೆ ಚಾಕ್ಲೇಟ್ ತಿನ್ನೋ ಚಟ ಇರುತ್ತೆ, ಅದನ್ನು ನಾವೇನು ಹೇಳ್ತೀವಿ? ಅಡಿಕ್ಷನ್. ದ ಒನ್ ಥಿಂಗ್ ದೇ ಡಿಡ್ ಶೇರ್ ವಾಸ್ ಅನ್ ಅಡಿಕ್ಷನ್ ಟು ಟೆಲಿವಿಷನ್. ಇವರೆಲ್ಲರಿಗೂ ಒಂದು ಅಡಿಕ್ಷನ್ ಇತ್ತು, ಒಂದು ಚಟ ಇತ್ತು. ಏನದು? ಟಿ ವಿ ನೋಡೋದು. ನಿಮಗೂ ಆ ಚಟ ಇದೆ ಅಲ್ವಾ? ಎಸ್, ಯು ಆಲ್ ಆರ್ ಆಲ್ಸೋ ಅಡಿಕ್ಟೆಡ್ ಟು ಟೆಲಿವಿಷನ್. ಇಂಪ್ರಿಸನ್ಡ್, ಮೀನಿಂಗ್ ಕೆಪ್ಟ್ ಇನ್ ಪ್ರಿಸನ್, ಬಂಧಿಸಿಡು. ಅಂಜಲಿ ಫೆಲ್ಟ್ ಆಸ್ ಇಫ್ ಶಿ ಹ್ಯಾಡ್ ಬೀನ್ ಇಂಪ್ರಿಸನ್ಡ್. ಅಂಜಲಿಗೆ ಹೇಗನ್ನಿಸ್ತು? ಯಾರೋ ಅವಳನ್ನ ಜೈಲಲ್ಲಿ ಹಾಕಿ ಕೂಡಿಟ್ಟಿದ್ದಾರೆ, ಬಂಧಿಸಿಟ್ಟಿದ್ದಾರೆ ಅಂತ ಅವಳಿಗೆ ಅನ್ನಿಸ್ತು. Yes children, so far we've learned all the new words and their meanings that we are going to come across in our today's lesson. Now let's continue reading the lesson Nest with Grandparents. Children, please open your textbooks to page number 109 and I'm going to start reading from the paragraph 5. Of course, Anjali enjoyed meeting her grandparents during her holidays. But that did not mean she was going to be happy giving up her room for them. Anjali was an only child. Never in her life had she liked sharing anything and she wasn't ready to change now. And so it was that when her grandparents came, Anjali was in a fussy, irritating, bratty mood. She made a show of how she had lost her room. When she wasn't making rude comments, she would not talk much and pretend to be glued to her favorite program on TV. She was not very polite and complained, though not directly, for she was too afraid of her father's wrath. It was true that having grandparents living with them needed adjusting to a new routine. They woke up much before anyone else did, and that made things awkward. Dadi was forever doing some puja or other, and if there was objection to onions in the food one day, it was eggs the next day. They would not go with them to eat at restaurants. They would not watch movies in theatres. They would not enjoy shopping just for fun. They thought strap dresses were too foreign and short skirts totally avoidable. Pop music was noise and ice creams were not good for health. The one thing they did share was an addiction to television, but the programs they watched put Anjali to sleep. Anjali felt as if she had suddenly been imprisoned. The house suddenly looked too small. Children, did you all listen to the reading attentively? Very good. Now don't forget to practice reading at home. Now I am going to show you some pictures and explain the lesson so that you will understand better. Of course, Anjali enjoyed meeting her grandparents during her holidays, but that did not mean she was going to be happy giving up her room for them. ಅಂಜಲಿಗೆ ರಜೆಯಲ್ಲಿ ಅವ್ರ ಅಜ್ಜ ಅಜ್ಜಿ ಮನೆಗೆ ಹೋಗೋದು ಅಂದರೆ ಬಹಳ ಇಷ್ಟ. ಆದರೆ ಅದಕ್ಕೋಸ್ಕರ ಅಂತ ಈಗ ತನ್ನ ರೂಮನ್ನೇ ಬಿಟ್ಕೊಡ್ಬೇಕು ಅಂದರೆ ಅದಕ್ಕೆ ಅವಳು ರೆಡಿ ಇಲ್ಲ. ಅಂಜಲಿ ವಾಸ್ ಅನ್ ಓನ್ಲಿ ಚೈಲ್ಡ್. ನೆವರ್ ಇನ್ ಹರ್ ಲೈಫ್ ಹ್ಯಾಡ್ ಶಿ ಲೈಕ್ ಶೇರಿಂಗ್ ಎನಿಥಿಂಗ್ ಆ್ಯಂಡ್ ಶಿ ವಾಸಂಟ್ ರೆಡಿ ಟು ಚೇಂಜ್ ನಾವ್. ಅಂಜಲಿ ಅವರ ತಂದೆ ತಾಯಿಗೆ ಅವಳಿದ್ದದ್ದು ಒಬ್ಬಳೇ ಮಗಳು, ಹಾಗಾಗಿ ತುಂಬ ಪ್ರೀತಿಯಿಂದ ಬೆಳೆಸಿರ್ತಾರೆ. ಚಿಕ್ಕಂದಿನಿಂದನೂ ಅವಳು ಒಬ್ಬಳೇ ಬೆಳೆದ ಕಾರಣದಿಂದ ಅವಳು ಯಾರ ಜೊತೆಗೂ ತನ್ನ ವಸ್ತುಗಳನ್ನಾಗಲಿ ಏನನ್ನು ಶೇರ್ ಮಾಡಿ ಬೆಳೆದಿರಲ್ಲ. ಹಾಗಾಗಿ ಈಗ ಅವಳಿಗೆ ಯಾರ ಜೊತೆಗಾದರೂ ಏನಾದರೂ ಶೇರ್ ಮಾಡೋದು ಅಂದರೆ ಅವಳಿಗೆ
ಇಷ್ಟನೇ ಇಲ್ಲ. And so it was that when her grandparents came, Anjali was in her fussy, irritating, bratty mood. ಈಗೇನಾಯಿತು, ಅವರ ಅಜ್ಜ ಅಜ್ಜಿ ಬಂದಿದ್ದಾರೆ, ಅವಳಿಗೆ ತನ್ನ ಥಿಂಗ್ಸನ್ನು ಶೇರ್ ಮಾಡೋದು ಅಂದರೆ ಇಷ್ಟನೇ ಇಲ್ಲ. ಅವಳ ಮೂಡ್ ಹೇಗಿತ್ತೀಗ, ಯಾವಾಗ ನೋಡಿದ್ರೂ ಸಿಟ್ಟಾಗೋದು, ಕೋಪ ಮಾಡ್ಕೊಳ್ಳೋದು, ಚಡುಪಡಿಸೋದು, ಕಂಪ್ಲೇಂಟ್ ಮಾಡೋದು, ಹೀಗೆ ಮಾಡ್ತಾಯಿದ್ಲು. She made a show of how she had lost her room. When she wasn't making rude comments, she would not talk much and pretend to be glued to her favorite program. ಅಂಜಲಿ ಏನು ಮಾಡ್ತಾಯಿದ್ಲು, ಯಾವಾಗ ನೋಡಿದ್ರು ರೂಡ್ ಕಾಮೆಂಟ್ಸನ್ನು ಪಾಸ್ ಮಾಡ್ತಾಯಿದ್ಲು. ರೂಡ್ ಕಾಮೆಂಟ್ಸ್ ಅಂದರೆ ಏನು, ಒರಟಾದ ವ್ಯಾಖ್ಯೆ. ಅಜ್ಜ ಅಜ್ಜಿಯನ್ನು ನೋಡಿದ್ರೆ ಅವ್ರ ಹತ್ರ ಮಾತಾಡುವಾಗ ಒರಟಾಗಿ ಮಾತಾಡ್ತಾ ಇದ್ಲು. ಈ ರೀತಿ ಒರಟಾಗಿ ಮಾತಾಡ್ತಾ ಇದ್ದಾಗ ಯಾವಾಗ ನೋಡಿದ್ರು ಏನೋ ಟಿ ವಿನೇ ನೋಡ್ತಾ ಇರೋ ಹಾಗೆ ಕೂತ್ಕೊಂಡು ಟಿ ವಿ ಕಡೆಗೇನೆ ನೋಡ್ತಾ ಇದ್ಲು. ಶಿ ವಾಸ್ ನಾಟ್ ವೆರಿ ಪೊಲೈಟ್ ಆ್ಯಂಡ್ ಕಂಪ್ಲೇಂಡ್, ದೋ ನಾಟ್ ಡೈರೆಕ್ಟ್ಲಿ, ಫಾರ್ ಶಿ ವಾಸ್ ಟೂ ಅಫ್ರೈಡ್ ಆಫ್ ಅ ಫಾದರ್ಸ್ ರ್ಯಾತ್. ಯಾವಾಗ ನೋಡಿದ್ರು ಕಂಪ್ಲೇಂಟ್ ಮಾಡ್ತಾ ಇದ್ಲು, ಇದು ಸರಿ ಇಲ್ಲ, ಅದು ಹೋಯಿತು, ನಂದು ಇದನ್ನು ಶೇರ್ ಮಾಡಬೇಕು ಅಂತ ಯಾವಾಗ ನೋಡಿದ್ರು ಕಂಪ್ಲೇಂಟ್ ಮಾಡ್ತಾ ಇದ್ಲು. ಆದರೆ ಇದೆಲ್ಲ ಮಾಡ್ತಾ ಇದ್ರೂ ಒಂದು ಕಡೆ ಅವಳಿಗೆ ಅವರ ತಂದೆಯ ಕೋಪ, ಸಿಟ್ಟು, ಅದ್ರ ಬಗ್ಗೆ ಅವಳಿಗೆ ಬಹಳ ಭಯ ಇತ್ತು. Having grandparents living with them needed adjusting to a new routine. They woke up much before anyone else did, and that made things awkward. ಈಗ ಮನೆಯಲ್ಲಿ ಪರಿಸ್ಥಿತಿ ಏನಾಯಿತು, ಮನೆಯಲ್ಲಿ ಯಾವಾಗ ನೋಡಿದ್ರು ಪೇಚಿನ ಪರಿಸ್ಥಿತಿ, ಆಕ್ವರ್ಡ್ ಸಿಚುವೇಶನ್. ಅಜ್ಜ ಅಜ್ಜಿ ಹಳ್ಳಿಯಲ್ಲಿದ್ದವರು, ಅವ್ರಿಗೆ ಮುಂಜಾನೆ ಬೇಗ ಎದ್ದೋಳೋ ಅಭ್ಯಾಸ. ಆದರೆ ಇಲ್ಲಿ ಇವ್ರಿಗೆ, ನಗರದಲ್ಲಿರೋರಿಗೆ ಲೇಟಾಗಿ ಎದ್ದೋಳೋ ಅಭ್ಯಾಸ. ಅಜ್ಜ ಅಜ್ಜಿ ಬೆಳಗ್ಗೆ ಬೇಗನೆ ಎದ್ಬಿಡ್ತಾಯಿದ್ರು, ಇವರು ಇನ್ನೂ ಇಲ್ಲಿ ಎದ್ದಿರ್ತಾನೇ ಇರಲಿಲ್ಲ. ಹೀಗಾಗಿ ಮನೆಯಲ್ಲಿ ಪೇಚಿನ ಪರಿಸ್ಥಿತಿ ಉಂಟಾಯಿತು. ದಾದಿ ವಾಸ್ ಫಾರ್ ಎವರ್ ಡೂಯಿಂಗ್ ಸಮ್ ಪೂಜಾ ಆರ್ ಅದರ್, ಆ್ಯಂಡ್ ಇಫ್ ದೆರ್ ವಾಸ್ ಅಬ್ಜೆಕ್ಷನ್ ಟು ಅನಿಯನ್ಸ್ ಇನ್ ದ ಫುಡ್ ಒನ್ ಡೇ, ಇಟ್ ವಾಸ್ ಎಗ್ಸ್ ದ ನೆಕ್ಸ್ಟ್ ಡೇ. ದೇ ವುಡ್ ನಾಟ್ ಗೋ ವಿತ್ ದೆಮ್ ಟು ರೆಸ್ಟೋರೆಂಟ್ಸ್, ಥಿಯೇಟರ್ಸ್ ಆ್ಯಂಡ್ ಶಾಪಿಂಗ್. ಅಜ್ಜಿ ನೋಡಿದ್ರೆ ಯಾವಾಗಲೂ ಪೂಜೆ ಪುನಸ್ಕಾರ ಅಂತ ಇದ್ಬಿಡ್ತಾಯಿದ್ರು. ಪ್ರತಿದಿನ ಕಂಪ್ಲೇಂಟ್ ಮಾಡೋರು, ಇವತ್ತು ಈರುಳ್ಳಿ ಹಾಕ್ಬಿಟ್ಟಿದ್ದೀರಾ ಅನ್ನದಲ್ಲಿ, ಇವತ್ತು ಮೊಟ್ಟೆ ಮಾಡಿಬಿಟ್ಟಿದ್ದೀರಾ. ಹೊರಗಡೆ ರೆಸ್ಟೋರೆಂಟಲ್ಲಿ ತಿನ್ನೋಕ್ಕೆ ಹೋಗೋಣ ಅಂದರೆ ಬರ್ತಾ ಇರಲಿಲ್ಲ. ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡೋಣ ಬನ್ನಿ ಅಂದರೂ ಬರ್ತಾ ಇರಲಿಲ್ಲ. ಹೊರಗಡೆ ಹೋಗಿ ಶಾಪಿಂಗ್ ಮಾಡೋಣ ಅಂದ್ರೂ ಅವ್ರಿಗೆ ಇಷ್ಟ ಇರಲಿಲ್ಲ. ದೇ ಥಾಟ್ ಸ್ಟ್ರಾಪ್ ಡ್ರೆಸ್ಸಸ್ ವೆರ್ ಟೂ ಫಾರಿನ್ ಆ್ಯಂಡ್ ಶಾರ್ಟ್ ಸ್ಕರ್ಟ್ಸ್ totally avoidable. Pop music was noise and ice creams were not good for health. ಅಜ್ಜ ಅಜ್ಜಿಗೆ ಏನಾಯಿತು, ಅಂಜಲಿ ಹಾಕ್ತಾ ಇದ್ದಂಥ ಡ್ರೆಸ್ಸು ಒಂಚೂರು ಇಷ್ಟ ಆಗ್ತಿರಲಿಲ್ಲ. ಶಾರ್ಟ್ ಡ್ರೆಸ್ಸಸ್ ಆಗಲಿ, ಸ್ಟ್ರಾಪ್ ಡ್ರೆಸ್ಸಸ್ ಆಗಲಿ, ಎಂಥ ಡ್ರೆಸ್ ಇದು ಅಂತ ಯಾವಾಗಲೂ ಕಂಪ್ಲೇಂಟ್ ಮಾಡೋರು. ಇನ್ನು ಪಾಪ್ ಮ್ಯೂಸಿಕ್ ಅಂದರೆ ಏನಿದು ಶಬ್ದ ಅಂತ ಕಂಪ್ಲೇಂಟ್ ಮಾಡೋರು. ಐಸ್ ಕ್ರೀಮ್ ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಯಾವಾಗಲೂ ಅಡ್ವೈಸ್ ಮಾಡೋರು. The one thing they did share was an addiction to television, but the programs they watched put Anjali to sleep. ಈಗ ಇಷ್ಟೆಲ್ಲ ಸಮಸ್ಯೆ ಇದ್ರೂ ಇವರೆಲ್ಲರಿಗೂ ಇಷ್ಟ ಆದಂತಹ ಒಂದು ವಿಷಯ ಇತ್ತು, ಏನದು, ಟಿ ವಿ ನೋಡೋದು. ಟಿ ವಿ ನೋಡೋದು ಅಂದರೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ನೋಡ್ತಾಯಿದ್ರು. ಆದರೆ ಅಜ್ಜ ಅಜ್ಜಿಗೆ ಇಷ್ಟ ಆಗ್ತಾ ಇದ್ದಂತಹ ಪ್ರೋಗ್ರಾಮ್ಗಳು ಅಂಜಲಿಗೆ ಇಷ್ಟ ಆಗ್ತಿರಲಿಲ್ಲ. ಅವಳಿಗೆ ಆ ಪ್ರೋಗ್ರಾಮ್ಸನ್ನು ನೋಡಿದ್ರೆ ನಿದ್ದೆ ಬಂದ್ಬಿಡ್ತಾ ಇತ್ತು. Anjali felt as if she had suddenly been imprisoned. The house suddenly looked too small. ಅಂಜಲಿಗೀಗ ಸಡನ್ನಾಗಿ ಹೇಗೆ ಫೀಲ್ ಆಯಿತು, ಅವಳನ್ನ ಯಾರೋ ಜೈಲಲ್ಲಿ ಹಾಕಿ ಕೂಡಾಕ್ಬಿಟ್ಟಿದ್ದಾರೆ, ಯಾರೋ ಬಂಧಿಸ್ಬಿಟ್ಟಿದ್ದಾರೆ ಅನ್ನೋ ಥರ ಅನ್ಸಕ್ಕೆ ಶುರುವಾಯಿತು. ದೊಡ್ಡದಾಗಿದ್ದಂತಹ ಮನೆ ಈಗ ಅವಳಿಗೆ ಚಿಕ್ಕದಾಗಿ ಕಾಣೋದಕ್ಕೆ ಶುರುವಾಯಿತು. Children, so far I have explained to you the story. Now be ready to answer the questions. Answer the following questions. This is our next activity. The first question is, why was Anjali not ready to share anything? Option A, Anjali had never shared anything. Option B, Anjali didn't like her grandparents. ಅಂಜಲಿಗೆ ಯಾಕೆ ತನ್ನ ಥಿಂಗ್ಸನ್ನು ಶೇರ್ ಮಾಡ್ಕೋತಾ ಇರಲಿಲ್ಲ? ವಿಚ್ ಇಸ್ ದ ರೈಟ್ ಆನ್ಸರ್? ಆಪ್ಷನ್ ಎ or option B? Yes, you're right, children. It is option A. Anjali had never shared anything. Second question, how was Anjali's mood when her grandparents came home?
ಅಜ್ಜ ಅಜ್ಜಿ ಬಂದಮೇಲೆ ಅಂಜಲಿಯ ಮೂಡ್ ಹೇಗಿತ್ತು? ಆಪ್ಷನ್ ಎ ಕೂಲ್ ಆ್ಯಂಡ್ ಕಾಮ್, ಆಪ್ಷನ್ ಬಿ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್, ಆಪ್ಷನ್ ಸಿ fussy, irritated and bratty. What's the right answer, children? Yes, you all guessed it right. It is option C, fussy, irritated and bratty. Let's move on to the third question. Mention the activity Anjali was involved in when she was not bratty. ಅವಳಿಗೆ ಏನೇ ಮಾತಾಡದೇ ಇದ್ದಾಗ ಅಥವಾ ಬ್ರಾಟಿಯಾಗಿ ಇಲ್ಲದೆ ಇದ್ದಾಗ ಬೇರೆ ಏನು ಆ್ಯಕ್ಟಿವಿಟಿ ಮಾಡ್ತಾ ಇದ್ಲು? ಆಪ್ಷನ್ ಎ watching TV, option B playing, option C reading books. You got it right, children. It is option A, watching TV. Here's the fourth question. What made things awkward after the arrival of grandparents? ಅಂದರೆ ಮನೆಗೆ ಅಜ್ಜ ಅಜ್ಜಿ ಬಂದ ಮೇಲೆ ಪೇಚಿನ ಪರಿಸ್ಥಿತಿ ಹೇಗೆ ಉಂಟಾಯಿತು? ಆಪ್ಷನ್ ಎ, grandparents woke up very late. Option B, Anjali woke up very late. Option C, grandparents woke up before everyone. Which is the right answer, children? Yes, absolutely right. It is grandparents woke up before everyone. Here's question number 5. Anjali's grandparents objected to dash. ಅವರು ಯಾವಾಗಲೂ ಕೆಲವೊಂದು ವಿಷಯಕ್ಕೆ ವಿರೋಧಿಸ್ತಾ ಇದ್ರು. ಯಾವ ವಿಷಯ ಅದು? ಆಪ್ಷನ್ ಎ ಅನಿಯನ್ಸ್, ಎಗ್ಸ್, ಶಾರ್ಟ್ ಡ್ರೆಸ್ಸಸ್, ಪಾಪ್ ಮ್ಯೂಸಿಕ್, ಐಸ್ ಕ್ರೀಮ್. ಆಪ್ಷನ್ ಬಿ waking up early, doing puja, exercise. Option C watching TV, reading newspaper. I think you all know the answer. Yes, it is option A, onions, eggs, short dresses, pop music, ice cream. Sixth question. What was the only thing they all were addicted to? ಅವರೆಲ್ಲರಿಗೂ ಇದ್ದಂತಹ ಒಂದೇ ಚಟದ ವಿಷಯ ಯಾವುದು? ಆಪ್ಷನ್ ಎ ಶಾಪಿಂಗ್, ಆಪ್ಷನ್ ಬಿ ಈಟಿಂಗ್ ಅಟ್ ರೆಸ್ಟಾರೆಂಟ್ಸ್, ಆಪ್ಷನ್ ಸಿ ವಾಚಿಂಗ್ ಟಿವಿ. You got it right, children. It is watching TV. Children, let's move on to our today's next topic, that is kinship terms. Now here's a small video for you. Watch it and come back. Hello, my name is Tom. I have a big family. This is my grandfather. His name is John. This is my grandmother. Her name is Anna. This is my mom. Her name is Stella. This is my dad. His name is James. This is my sister. Her name is Jenny. This is my brother. He is Gary. I have a big family. Grandfather, grandmother, mom, dad, sister, brother, my family. Goodbye. Children, did you all enjoy the video? Yes? Very good. Now, what is the meaning of kinship terms? Kinship terms ಅಂದರೆ ರಿಲೇಷನ್ಶಿಪ್ಸ್, ರಕ್ತ ಸಂಬಂಧಗಳು. ರಿಲೇಷನ್ಶಿಪ್ಸ್ಗೆ ಯೂಸ್ ಮಾಡುವ ಪದಗಳನ್ನು ನಾವು ಏನಂತ ಕರಿತೀವಿ ಇಂಗ್ಲೀಷಲ್ಲಿ? ಕಿನ್ಶಿಪ್ ಟರ್ಮ್ಸ್. ನಾವು ವಿಚ್ ಆರ್ ದ ವರ್ಡ್ಸ್? ಗ್ರ್ಯಾಂಡ್ ಪೇರೆಂಟ್ಸ್, siblings, uncle and aunt, cousins, nephew and niece. All these together they make up a family. Here is a small activity for you. Fill in the blanks with the right kinship terms. Now, here are a few kinship terms for you, and this is a passage. Now, we are going to read the passage and
find out the correct answers. Are you all ready? Let's begin. My family is a big family. My father is a doctor and my dash is an engineer. Who do you think is an engineer in the family? It is the mother. My father is a doctor and my mother is an engineer. I have 2 dash. Which is the right answer? Yes, it is siblings. I have 2 siblings. My dash is 70 years old and my grandmother is 65 years old. Who do you think is 70 years old? Yes, it is the grandfather. My grandfather is 70 years old and my grandmother is 65 years old. My dash and aunt also live with us. What do you think is the answer? Yes, it is uncle. My uncle and aunt also live with us. They have a son, Raghav. Raghav is my dash. Who do you think Raghav is? Yes, you got it right, children. It is cousin. Raghav is my cousin. Well done, children. You all did a good job. Now let's move on to our today's next topic, prepositions. We have already learnt about prepositions in our previous class. Let's just revise once again what prepositions are. Prepositions show the position of an object or person. Prepositions ಏನನ್ನ ತೋರಿಸುತ್ತೆ? ಒಂದು ವಸ್ತು ಅಥವಾ ವ್ಯಕ್ತಿಯ ಪೊಸಿಷನ್, ಸ್ಥಳವನ್ನು ತೋರಿಸುತ್ತೆ. ನಿಮಗೆಲ್ಲ ಆ ಪ್ರಿಪೊಸಿಷನ್ ವರ್ಡ್ಸ್ ಜ್ಞಾಪಕ ಇದೆಯಾ? ಲೆಟ್ಸ್ ಹ್ಯಾವ್ ಅ ಲುಕ್ ಅಟ್ ದೆಮ್. The first word is in. I-N, in. How can we use the word in a sentence? You can look at the picture. It is the location. I live in Karnataka. I can also say I live in India. I live in Bangalore. So, these are the different sentences. You can use the preposition in to locate a place. The next preposition is inside. What do we have here? There is a cupboard. What is inside the cupboard? Clothes. There are clothes inside the cupboard. Inside andre eno? Olagade. Now let's look at the next preposition. On. On andre eno? Mele. ಯಾವುದೇ ಒಂದು ಜಾಗ ಇರಬಹುದು, ಅದರ ಮೇಲೆ ಇದ್ದಾಗ ನಾವೇನು ಹೇಳ್ತೀವಿ? On. Now, can you make a sentence looking at this picture? What is on the shelf? Yes, there are books on the shelf. There are books on the shelf. Now, I have the same picture, but the preposition is above. Now, looking at the picture, can you frame a sentence using the preposition above? On andre immediately ಮೇಲೆ ಇರೋದು, above ಅಂದರೆ ಸ್ವಲ್ಪ ಎತ್ತರದಲ್ಲಿರೋದು, ಅದಕ್ಕೆ ನಾವು above ಅಂತ ಹೇಳ್ತೇವೆ. Now, here you can see there is a shelf and we already know that there are books on the shelf. Now, can you tell me what is above the shelf? Yes, there is a picture above the shelf, or you can say there is a photo frame above the shelf. Now, let's look at the next preposition, under. Under andre eno? Kelage. You can see there is something under the boat. Can you tell me what it is? Yes, it is a fish. There is a fish under the boat. Now, let's look at the next preposition, below. Now, under is something which is immediately under the object and below is something which is a little lower. So, when the object is here, we say under, and when the object is here, we say below. You can see in the picture, here the fish is under the boat, here the fish is below the boat. The next preposition is at. At andre eno? ಪಕ್ಕದಲ್ಲಿರುವಂತಹ ವಸ್ತುಗೆ ನಾವೇನು ಹೇಳ್ತೀವಿ? At ಅಂತ ಹೇಳ್ತೀವಿ. Now, where is the cat?
The cat is at the table ಅಂತ ಹೇಳಬೇಕು. The preposition at can be used in other sentences also. ಈ preposition at ಅನ್ನೋದನ್ನು ಬೇರೆ ರೀತಿಯಲ್ಲೂ ಬಳಸ್ಬೋದು. ಹೇಗೆ? The bus is at the bus stop. I sleep at midnight. Now let's look at the next preposition, near. ನೋಡಿ ಇಲ್ಲಿ ನಿಮಗೆ ವ್ಯತ್ಯಾಸ ಕಾಣ್ತದೆ. ಬೆಕ್ಕು ಇಲ್ಲಿ ಎಲ್ಲಿದೆ, ಇಲ್ಲಿ ಎಲ್ಲಿದೆ ಅಂತ ನೀವು ನೋಡ್ಬೋದು. ಇಮಿಡಿಯೇಟ್ ಪಕ್ಕದಲ್ಲಿದ್ದಾಗ ನಾವೇನು ಹೇಳ್ತೀವಿ? at. But near is ಹತ್ತಿರದಲ್ಲಿ ಇದ್ದಾಗ. Now, can you make a sentence, children? Come on, tell me, where is the cat? Yes, the cat is near the table. The next preposition is between. Between andre eno? Eradu vastugala madhyadalli. Now, can you tell me, where is the man standing? Yes, the man is standing between the table and the chair. Now, here is our last preposition, outside. Outside andre eno? Horagade. Look at the picture and tell me, where is the boy playing? Yes, the boy is playing outside. Children, here is an activity for you. You all can come to page number 118 in your textbook. They have given you two set of pictures. One is Shiva's room and the other one is Raju's room. Today we are going to use prepositions and make sentences looking at the picture of Shiva's room. Now, the prepositions are in, on and inside. They have already made a sentence here. The mouse is under the table. Looking at the picture, let us use the preposition in and make a sentence. The cot is in the room. You can see the cot. Cot andre eno? Mancha. Ellide mancha? Room allide. The cot is in the room. The next preposition is on. The trunk is on the shelf. Trunk ellide? Shelf ina mele ide. So, the trunk is on the shelf. The next preposition is inside. Can you see anything which is inside in Shiva's room? The teddy bear is inside the box. You can see, children, the teddy bear is inside the box. Our next preposition is near. Near andre eno? Hattira. The sentence is, the box is near the cot. You can see here, the box is near the cot. The next preposition is above. Identify something which is above. ಅಂದರೆ ಸ್ವಲ್ಪ ಮೇಲೆ, ಸ್ವಲ್ಪ ಎತ್ತರದಲ್ಲಿರುವಂಥ ವಸ್ತುವನ್ನು ನೀವು ಗುರುತಿಸಬೇಕು. Yes, the shelf is above the cot. Here is our last preposition, at. And the sentence is, the cot is at the window. Where is the cot? At the window. ಅಂದರೆ ಕಿಟಕಿ ಪಕ್ಕದಲ್ಲೇ ಇರೋದ್ರಿಂದ the cot is at the window. Children, now is your homework time. Children, note down the homework, page number 115, activity V2. Complete the following paragraph with the kinship terms given in the box below. Next, as we did Shiva's room, you have to make sentences using prepositions looking at Raju's room. Children, do both these homeworks and get it corrected at school from your teacher. Children, hope you all enjoyed today's class. I'll see you soon again with the next part of the same lesson. Until then, bye.